ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಇವತ್ತು ಬಸವನ ನಾಡು ಬೀದರ್ ಎಂದು ಕರೆಯುವ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಗೋಪಾಲ್ ಎಂಪಿ ಗಾರಂಪಳ್ಳಿಯಾದ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೇನೆ. ಇವತ್ತು ರಾಷ್ಟ್ರೀಯ ಪಕ್ಷಗಳು ಜನರಿಗೆ ದಿಕ್ಕು ತಪ್ಪಿಸುವ, ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಮಾಡ್ತೇನೆ ಎಂದು ಜನರಿಗೆ ಆಶ್ವಾಸನೆ ನೀಡಿ ಹಣ ಹಂಚಿಕೆ ಮಾಡಿ ತಮ್ಮಲ್ಲಿರುವ ಅಧಿಕಾರ ಬಲದಿಂದ ಮತಬಾಂಧವರಿಗೆ ತನ್ನೆಡೆ ಸೆಳೆಯುವಂಥ ಚಟುವಟಿಕೆ ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇದ್ದೇವೆ. 18 ಲೋಕಸಭೆ ಚುನಾವಣೆ ಕಂಡಿರುವ ಬಸವನಾಡು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾನು ಜನಪರ, ದೀನದಲಿತರ, ಹಿಂದುಳಿದ ವರ್ಗದವರ, ಅಲ್ಪಸಂಖ್ಯಾತ ಸಮುದಾಯಗಳ ಪರ ನಿರಂತರ ಹೋರಾಟ ಮಾಡಿಕೊಂಡು ಬಂದಿದ್ದೇನೆ. ಅದೇ ರೀತಿ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷ ಒಂದೆಡೆ ಕಾಂಗ್ರೆಸ್ ಪಕ್ಷ ಕುಟುಂಬ ರಾಜಕಾರಣ ಮಾಡಿಕೊಂಡು ಬರ್ತಾ ಇದೆ. ಕುಟುಂಬ ರಾಜಕಾರಣದಿಂದಾಗಿ ಹಿರಿಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕಡೆಗಣಿಸಿದಂತಾಗಿದೆ. ಕ್ಷೇತ್ರದ ರೈತರ ಪರ, ಹಿಂದುಳಿದ ಪರ ವರ್ಗದವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದುವರೆಗೂ ಧ್ವನಿ ಕೂಡ ಎತ್ತಿರುವುದನ್ನು ನಾವು ನೋಡಿಲ್ಲ, ಹೋರಾಟ ಮಾಡಿರುವುದನ್ನು ಕೂಡ ನೋಡಿಲ್ಲ. ಇನ್ನೊಂದೆಡೆ 2 ಬಾರಿ ಸಂಸದರಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ ಖೂಬಾ ಅವರು ಅಭಿವೃದ್ಧಿ ಮಾಡದೆ ಬರೀ ಮೋದಿ ಹೆಸರ ಮೇಲೆ ಮತ ಕೇಳಿ ಮತ್ತೆ ನಾನು ಗೆಲ್ತೀನಿ ಅಂತ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ. ಜನರು ಪ್ರಜ್ಞಾವಂತರಾಗಿದ್ದಾರೆ. ಕುಟುಂಬ ರಾಜಕಾರಣ ತಿರಸ್ಕರಿಸ್ತಾ ಇದ್ದಾರೆ. ಮನವಾದಿ ಬಿಜೆಪಿಗರಿಗೆ ಮನೆಗೆ ಕಳುಹಿಸುವ ಒಂದು ಎಲ್ಲ ಮತಬಾಂಧವರು ಸಜ್ಜಾಗಿದ್ದಾರೆ. ಹಾಗಾಗಿ ನನಗೆ ಬೆಂಬಲ ಸೂಚಿಸಿದರೆ ಬೀದರ್ ಸಮಗ್ರ ಅಭಿವೃದ್ಧಿಯನ್ನು ಮಾಡ್ತೇನೆ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಜೊತೆಗೆ ಮುಂದುವರೆದು ಮಾತನಾಡಿದ ಅವರು, ಅಂದರೆ ಗೋಪಾಲ್ ಎಂಪಿ ಗಾರಂಪಳ್ಳಿ ಅವರು, ನನ್ನ ಚಿಹ್ನೆ ಪ್ರೆಷರ್ ಕುಕ್ಕರ್ ಆಗಿದೆ. ಕ್ರಮ ಸಂಖ್ಯೆ 9 ಆಗಿದ್ದು ಮತಬಾಂಧವರು ತಮ್ಮ ಅಮೂಲ್ಯವಾದ ಮತಗಳನ್ನು ಕ್ರಮ ಸಂಖ್ಯೆ 9 ಒತ್ತುವ ಮೂಲಕ ನನಗೆ ಗೆಲ್ಲಿಸಿ ಎಂದು ಈ ಮೂಲಕ ಪಕ್ಷೇತರ ಅಭ್ಯರ್ಥಿಯಾಗಿರುವ ಗೋಪಾಲ್ ಎಂಪಿ ಗಾರಂಪಳ್ಳಿಯವರು ಮಾತನಾಡಿ ಮನವಿಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಮಾರುತಿ ಗಂಜಗಿರಿಯವರು ಕೂಡ ಮಾತನಾಡಿದರು. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ರೇವಣಸಿದ್ದಪ್ಪ ಸೂಬಿದಾರ್, ಗಿರಿಮಲ್ಲಪ್ಪ ಹಸರಗುಂಡಗಿ, ಮೌನೇಶ್ ಗಾರಂಪಳ್ಳಿ, ಅಶ್ವಿನ್ ಕುಮಾರ್, ವಿಜಯಕುಮಾರ್ ತಡಪಳ್ಳಿ, ಸುಭಾಷ್ ತಡಪಳ್ಳಿ, ಪ್ರತಾಪ್ ಗೌಡ್ನಳ್ಳಿ ಸೇರಿದಂತೆ ಇನ್ನಿತರರು ಇದ್ದರು. ಬೀದರ್ ಲೋಕಸಭಾ ಮತಕ್ಷೇತ್ರದ ನನ್ನೆಲ್ಲ ಮತದಾರ ಬಂಧುಗಳಿಗೆ ಗೋಪಾಲ್ ಎಂಪಿ ಗಾರಂಪಳ್ಳಿ ಪಕ್ಷೇತರ ಅಭ್ಯರ್ಥಿ ಮಾಡುವಂಥ ಹೃದಯಪೂರ್ವಕ ನಮಸ್ಕಾರಗಳು. ಬಸವನಾಡು ಅಂದರೆ 12ನೇ ಶತಮಾನದ ಒಂದು ಶರಣರ ಕ್ರಾಂತಿಯ ಭೂಮಿ. ಎಲ್ಲ ಸಮುದಾಯದವರನ್ನು ಒಗ್ಗೂಡಿ ಸಮಾನತೆಯನ್ನು ಕೊಟ್ಟಿರುವಂಥ ಅಣ್ಣ ಬಸವಣ್ಣನವರ ನಾಡು, ಜಗತ್ತಿನ ವಿಶ್ವದ ಮೊದಲನೆಯ ಪಾರ್ಲಿಮೆಂಟ್. ಇವತ್ತು ಬಸವನಾಡು ಬೀದರ್ ಅಂತ ಕರೆಯುವಂಥ ಈ ನಾಡಿನಲ್ಲಿ ಇವತ್ತಿನ ದಿವಸ ತಾವು ನೋಡ್ತಿರ್ಬೋದು, ರಾಷ್ಟ್ರೀಯ ಪಕ್ಷಗಳು ಇವತ್ತಿನ ದಿವಸ ಜನರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವಾಗಿದ್ದು, ಅಭಿವೃದ್ಧಿ ತಾವು ಮಾಡಬೇಕು ಅಂತೇಳಿ ಆಶ್ವಾಸನೆ ಕೊಟ್ಟು ಜನರಿಗೆ ಹಣ ಹಂಚಿಕೆ, ಇತರೆ ತಮ್ಮಲ್ಲಿರುವಂಥ ಅಧಿಕಾರ ಬಲದಿಂದ ಮತದಾರರಿಗೆ ತನ್ನಡೆ ಸೆಳೆಕೊಳ್ಳುವಂಥ ಇತ್ತೀಚಿನ ದಿನಗಳಲ್ಲಿ ನಾವು ಆ ಅಣ್ಣ ಬಸವಣ್ಣವರು ಕಟ್ಟಿರುವಂಥ ಈ ನಾಡಿನೊಳಗೆ ಎಲ್ಲ ಧರ್ಮದವರನ್ನು ಕೂಡಿಕೊಂಡು, ಇವತ್ತಿನ ದಿವಸ ಹಿಂದುಳಿದ ಸಮುದಾಯದವರನ್ನು ಕೂಡಿಕೊಂಡು ಈ ಪತ್ರಿಕಾಗೋಷ್ಠಿ ಬೀದರ್ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗಳ ಮುಖಾಂತರ ಇವತ್ತಿನ ದಿವಸ ಏನು ಈ ಜಿಲ್ಲೆಯಲ್ಲಿ 18 ಲೋಕಸಭೆ ಚುನಾವಣೆ ಕಂಡಿರುವಂಥ ಬಸವನಾಡು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾನು ಜನಪರ, ದೀನ ದಲಿತರ, ಹಿಂದುಳಿದ ಅಲ್ಪಸಂಖ್ಯಾತರ ಸಮುದಾಯಗಳ ಪರವಾಗಿ ನಿರಂತರವಾಗಿ ನಾನು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ಕಾಂಗ್ರೆಸ್ ಪಕ್ಷ ಕೇವಲ ಒಂದು ಈ ಜಿಲ್ಲೆಯಲ್ಲಿ ಕುಟುಂಬ ರಾಜಕಾರಣ ಮಾಡ್ಕೊಂಡು ಬರ್ತಿದ್ದು ಇದು ಕೂಡ ಇವತ್ತಿನ ದಿವಸ ಜಿಲ್ಲೆಯಲ್ಲಿ ಹಿರಿಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕಡೆಗಣನೆಯಾಗಿದ್ದು, ಅಲ್ಲದೆ ವಿಶೇಷವಾಗಿ ಈ ಮಾಧ್ಯಮದ ಮುಖಾಂತರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಇವತ್ತು ನಾನು ಈ ಮಾಧ್ಯಮದ ಮುಖಾಂತರ ಸವಾಲಾಗ್ತಾ ಇದ್ದೀನಿ. ಈ ಕ್ಷೇತ್ರದ ರೈತರ ಪರವಾಗಿ, ಹಿಂದುಳಿದವರ ಪರವಾಗಿ ತಾವೆಲ್ಲಾದರೂ ಹೋರಾಟವನ್ನು ಮಾಡಿದರೆ ತಾವು ಈ ಕ್ಷೇತ್ರದ ಜನತೆಗೆ ತಿಳಿಸ್ಬೇಕಂತ ಈ ಮಾಧ್ಯಮದ ಮುಖಾಂತರ ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಏನು 2 ಬಾರಿ ಗೆದ್ದು ಕೇಂದ್ರ ಸಚಿವರಾಗಿ ಕೇವಲ ಅಭಿವೃದ್ಧಿಯನ್ನು ಮಾಡದೆ ದೇಶದ ಪ್ರಭಾವಿ ದೇಶದ ಮೋದಿಜಿಯವರ ಹೆಸರಿನ ಮೇಲೆ ತಾವು ಓಟನ್ನು ಕೇಳಲು ಹೊಂಟಿದ್ದಾರೆ. ಇದನ್ನು ಕೂಡ
ಈ ಕ್ಷೇತ್ರದ ಬಸವನಾಡು ಅಂದರೆ ಎಲ್ಲ ಸಮುದಾಯದವರು ಬಹಳ ಪ್ರಜ್ಞಾವಂತರು, ಬಹಳ ಚಾಣಕ್ಯರು ಈ ಬಾರಿ ತಿಳಿದುಕೊಂಡು ಏನು ಕುಟುಂಬ ರಾಜಕಾರಣವನ್ನು ತಿರಸ್ಕರಿಸಿ ಅದೇ ರೀತಿ ಮನುವಾದಿಗಳನ್ನು ಈ ಸಾರಿ ಮನೆಗೆ ಕಳಿಸುವಂಥ ಒಂದು ಹಿಂದುಳಿದ ಶೋಷಿತ ಸಮುದಾಯಗಳನ್ನು ಇವತ್ತಿನ ದಿವಸ ನನಗೆ ಒಂದು ಬೆಂಬಲವನ್ನು ಸೂಚಿಸಿದರೆ ಅದೇ ರೀತಿಯಾಗಿ ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನಾನು ವಿನಂತಿಸ್ಕೊಳ್ತೇನೆ. ನಮ್ಮದು ಚಿಹ್ನೆ ಚುನಾವಣೆ ಆಯೋಗದ ಕೊಟ್ಟಿರುವಂಥ ಅಧಿಕೃತವಾದ ಚಿಹ್ನೆ ಪ್ರೆಷರ್ ಕುಕ್ಕರು, ಕ್ರಮ ಸಂಖ್ಯೆ 9. ಈ ಕುಕ್ಕರು ತಮ್ಮ ಅಮೂಲ್ಯವಾದ ಮತ ಕ್ರಮ ಸಂಖ್ಯೆ 9 ಮುಂದಿರುವಂಥ ಬಟನನ್ನು ಒತ್ತುವುದರ ಮುಖಾಂತರ ಸಮಸ್ತ ನನ್ನ ಬೀದರ್ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರು ಆಶೀರ್ವಾದ ಮಾಡ್ತಾರೆ. ವಿಶೇಷವಾಗಿ ಹಿಂದುಳಿದ SC ST ಮೈನಾರಿಟಿ ಸಮುದಾಯಗಳು ನನಗೆ ಇಂಟರ್ನಲ್ಲಿ ಸಪೋರ್ಟ್ ಇದೆ, ಆಶೀರ್ವಾದ ಮಾಡ್ತಾರೆ. ಸುಮಾರು 2 ಲಕ್ಷ ಅಂತರಗಳ ಮತದಿಂದ ನಾನು ಗೆಲುವು ಸಾಧಿಸ್ತೇನೆ ಅಂತೇಳಿ ಈ ಮಾಧ್ಯಮದ ಮುಖಾಂತರ ವಿನಂತಿಸ್ಕೋತೇನೆ. ಇವತ್ತಿನ ಉದ್ದೇಶ ಏನಂತಂದರೆ, ಸಂವಿಧಾನ ಏನು ಆಶಯ ಆಗಿದೆ, ರಾಜರ ಹೊಟ್ಟೆಗೆ ರಾಜ ಹುಟ್ಟಬಾರ್ದು, ರಾಣಿ ಹೊಟ್ಟೆಗೆ ರಾಣಿನೇ ಹುಟ್ಟಬಾರ್ದು, ಅದು ಮತಪೆಟ್ಟಿಗೆಲಿಂದ ಹುಟ್ಟಬೇಕು ಅಂತೇಳಿ ಸಂವಿಧಾನ ಆಶಯ ಆಗಿದೆ. ಆದರೆ ಇವತ್ತು MP ಹೊಟ್ಟೆಗೆ MLAಗಳು ಹುಟ್ಲತ್ತಾರ, MLAಗಳ ಹೊಟ್ಟೆಗೆ ZP ಮೆಂಬರ್ ಹುಟ್ಲತ್ತಾರ, ZP ಮೆಂಬರ್ ಹೊಟ್ಟೆಗೆ ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹುಟ್ಲತ್ತಾರ. ಈ ವ್ಯವಸ್ಥೆಯನ್ನು ಈ ವ್ಯವಸ್ಥೆಗೆ ಏನು ನಾವು ಸರಿ ಮಾಡಬೇಕು ಮತ್ತು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ರಾಷ್ಟ್ರೀಯ ಪಕ್ಷಗಳು ಇಂಥ ಒಂದು ವ್ಯವಸ್ಥೆಯನ್ನು ತಮ್ಮ ಮನೆಗಾಗಿ ಉಪಯೋಗ ಮಾಡ್ಕೊಳತ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಸ್ವತಂತ್ರ ಹುರಿಯಾರುಗಳಾಗಿರುವಂಥ ಗೋಪಾಲ್ ಗಾರಂಪಳ್ಳಿ ಅವರು ಈ ಪತ್ರಿಕಾಗೋಷ್ಠಿ ನಡೆಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ. ಸರ್, ಈಗ ಇತ್ತೀಚೆಗೆ ಏನು ವಿದ್ಯಾರ್ಥಿನಿಯರ ಮೇಲೆ, ಯುವತಿಯರ ಮೇಲೆ ಅತ್ಯಾಚಾರ ದೌರ್ಜನ್ಯ ನಡೆದದ, ಅಂಥ ಕಾಮುಕರಿಗೆ ಕಂಡಲ್ಲಿ ಗುಂಡಿಡ್ತಕ್ಕಂಥ ಕಾನೂನು ಜಾರಿ ಮಾಡ್ತೀವಿ. ಅದಲ್ಲದೆ ಸಂವಿಧಾನದ ಮೂಲ ತತ್ವಗಳಿಗೆ ವಿರುದ್ಧವಾದ ಎಲ್ಲ ಕಾನೂನುಗಳನ್ನು ತಕ್ಷಣ ರದ್ದುಗೊಳಿಸ್ತೀವಿ. ಮತ್ತು ಭಾರತದಲ್ಲಿ ಸುಮಾರು 12 ಕೋಟಿ ಜನರು ಕೊಳಚೆ ಸ್ಲಮ್ಗಳಲ್ಲಿ ಗೋಣಿ ಚೀಲದಿಂದ ಮಾಡಿರ್ತಕ್ಕಂಥ ಗುಡಿಸೆಗಳ ವಾಸ ಮಾಡ್ಲತ್ತಾರ. ಅದಕ್ಕೆ ಆ ಜಾಗದಲ್ಲಿ ಬಹುಮಹಡಿ ಕಟ್ಟಡಗಳನ್ನು ಕಟ್ಟಿಸಿ ಅವರಿಗೆ ಆ ಕಟ್ಟಡಗಳನ್ನು ವಿತರಣೆ ಮಾಡ್ತೀವಿ. ಮತ್ತು ದೇಶದಾದ್ಯಂತ ನೈರ್ಮಲ್ಯ ಕಾರ್ಮಿಕರು ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಚರಂಡಿಯಲ್ಲಿ ಮರಣ ಹೊಂದಿದರೆ ಅಂಥ ಮೃತರ ಕುಟುಂಬಕ್ಕೆ 1 ಕೋಟಿ ರೂಪಾಯಿಗಳನ್ನು ಪರಿಹಾರಧನ ನೀಡಲಾಗುವುದು. ಅದೇ ರೀತಿಯಾಗಿ ಪ್ರತಿಯೊಬ್ಬ ವಿದ್ಯಾವಂತ ಯುವಕನಿಗೆ ಉದ್ಯೋಗ ನೀಡಲು 1 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ. ಮತ್ತೇನೀಗ ಕೂಲಿ ಕಾರ್ಮಿಕರಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಒಂದು ದಿನಕ್ಕೆ 525 ರೂಪಾಯಿಗಳನ್ನು ನಾವು ಇಂಥ ಒಂದು 10 ಹಲವಾರು ಏನು ಪ್ರಣಾಳಿಕೆಗಳನ್ನು ಇಟ್ಟುಕೊಂಡು ನಾವು ಜನರ ಹತ್ರ ಹೋಗಿ ಓಟನ್ನು ಕೇಳ್ತಾ ಇದ್ದೀವಿ.